ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತೆ ಪಲಾವ್ ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸ್ಕೊಡಕ್ಕಂತೀನಿ ಫ್ರೆಂಡ್ಸ್. ಮೆಂತೆ ಬಾತ್ ಅಂತ ಕೂಡ ಹೇಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೆ, ಸೊ ಎಲ್ಲ ಟೈಮಲ್ಲೂ ಮಾಡೋ ಅಂತಹ ಮೆಂತೆ ಪಲಾವ್, ಮೆಂತೆ ಬಾತ್ ಯಾವ ರೀತಿ ಮಾಡೋದು ಅಂಥೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡಕತ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡ್ರಿ. ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಸೊ ಬರ್ರಿ, ಸಖತ್ ಟೇಸ್ಟಿಯಾಗಿರುವಂತಹ ಮೆಂತೆ ಪಲಾವ್ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಮೆಂತೆ ಪಲಾವ್ ಮಾಡೋದಕ್ಕೆ ನಾನು ಮೊದಲು ಒಣ ಕೊಬ್ಬರಿನ ಈ ಥರ ನಾನು ತೆಳ್ಳಗೆ ಕಟ್ ಮಾಡಿಕೊಂಡು ಫ್ರೈ ಪ್ಯಾನ್ಗೆ ಹಾಕ್ಕೊಂಡಿನಿ. ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಐಟಮ್ಸ್ ಅಂಥೇಳಿ. ನೀವು ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿನೂ ತೊಗೋಬೋದು. ನಾನು ಒಣ ಕೊಬ್ಬರಿ ತೊಗೊಂಡಿನಿ. ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಪ್ಪಿ ಸುಲಿದು ಹಾಕ್ಕೊಂಡಿನಿ. ಒಂದು ಈರುಳ್ಳಿನ ಹಿಂಗೆ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ. ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನಾನು ಒಂದು ಅರ್ಧ kg ಮೆಂತೆ ಪಲಾವ್ ಮಾಡಾಕತ್ತೀನಿ ಫ್ರೆಂಡ್ಸ್. ನನಗೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ ಸಾಕು. ಸೊ ಇದಿಷ್ಟನ್ನು ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಮಸಾಲೆ ಎಲ್ಲ ರುಬ್ಕೊಂಡ್ರೆ ಮೆಂತೆ ಪಲಾವ್ದು ಟೇಸ್ಟ್ ಆಗ್ತೈತಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಇವಾಗ ಫ್ರೈ ಮಾಡ್ಕೊಂಡಿದ್ದಾಯಿತು ಈ ರೀತಿ. ಈಗ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಇದಿಷ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡ ನಂತರ ಈಗ ನಾನು ಒಂದು ಟೊಮೊಟೊನ ಹಾಕ್ಕೊಳಕ್ಕಂತೀನಿ. ದಪ್ಪಗೆ ಕಟ್ ಮಾಡಿಕೊಂಡು, ಏನು ಸಣ್ಣಗೆ ಕಟ್ ಮಾಡ್ಕೋಬೇಕನ್ನೋ ನೆಸೆಸಿಟಿ ಏನಿಲ್ಲ. ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಳೆದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಎಲ್ಲ ಸೊಪ್ಪನ್ನು ಮೆಂತ್ಯ ಸೊಪ್ಪನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೋಬೇಕು ಒಗ್ಗರಣೆಗೂ ಮೆಂತ್ಯ ಸೊಪ್ಪನ್ನ. ಸೊ ಸೈಡಲ್ಲಿ ಇಟ್ಟು ನೋಡಿರಿ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಇದಿಷ್ಟು ನೀರು ಹಾಕ್ಕೊಂಡು ರುಬ್ಬಿರೋ ಅಂತಹ ಮಸಾಲಾನ ಸೈಡ್ಗೆ ಇಟ್ಬಿಡೋಣ. ಈಗ ನೋಡಿರಿ, ಒಗ್ಗರಣೆಗೆ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಮತ್ತು ಕ್ಯಾರೆಟ್ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಒಂದು ಸ್ವಲ್ಪ ಹಸಿ ಬಟಾಣಿಕಾಳು ತೊಗೊಂಡಿನಿ, ಹಾಗೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿನಿ. ಈಗ ನೋಡಿರಿ, ಸೈಡ್ಗೆ ನಾನು ಅರ್ಧ kgಗೆ ಎಷ್ಟು ನೀರು ಬೇಕು ನೋಡಿರಿ, 1.5 ಲೀಟರ್ ಅಷ್ಟು ನಾನು ನೀರನ್ನ ಒಂದು ಬೊಗನಿಗೆ ಹಾಕಿ ಕುದಿಯೋಕೆ ಇಟ್ಟಿನಿ. ಆಲ್ರೆಡಿ ಕುದಿಯೋಕಂತವು. ಇನ್ನು ಒಗ್ಗರಣೆ ಕೊಟ್ಟಾದ್ಮ್ಯಾಗ ಅವನ್ನ ನೀರು ಸುರಿದಷ್ಟ ಬಾಕಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೂ ಮೊದಲೇ ಫಸ್ಟು ನೀರು ಇಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಸೊ ಹಾಗಾಗಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇವು ನೀರು ಕುದಿಯೋಕಂತವು. ನಾವು ಹಿಂಗೆ ಮೊದಲೇ ಸೈಡಲ್ಲಿ ನೀರು ಇಡೋದ್ರಿಂದ ನಾವು ಪಲಾವ್ ಆಗಲಿ ಈ ಥರ ಏನೋ ಬಾತ್ ಮಾಡೋದಾಗಲಿ ಜಲ್ದಿನ ಆಗ್ತೈತಿ. ಸೊ ಹಾಗಾಗಿ ಈಗ ನೋಡ್ರಿ, ಒಗ್ಗರಣೆ ಕೊಡೋಕಂತೀನಿ. ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಅದು ಬಿಸಿ ಆದ ನಂತರ ನಾನು 1-2 ಪಲಾವ್ ಎಲೆನ ಹಾಕ್ಕೊಂಡಿನಿ. ಆನಂತರ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಸೊ ಈಗ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕ್ಕೊಳಕ್ಕಂತೀನಿ ನೋಡ್ರಿ ಫ್ರೆಂಡ್ಸು. ಸೊ ಇದಿಷ್ಟು ತರಕಾರಿ ಸಾಕು. ಮೆಂತೆ ಬಾತ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಹೆಚ್ಚು ತರಕಾರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಕ್ಯಾರೆಟ್ ಇಲ್ಲದೇ ಇದ್ರೂ ನಡೀತೈತಿ. ನಾನು ಕ್ಯಾರೆಟ್ ಅದಾವ ಅಂತೇಳಿ ಹಾಕ್ಕೊಳಕ್ಕಂತೀನಿ. ಸೊ ಅದು ಹಾಕ್ಕೊಳ್ದೆ ಇದ್ದರೆ ಇನ್ನೂ ಟೇಸ್ಟ್ ಆಗ್ತೈತೆ ಅಂತ ಹೇಳ್ಬೋದು. ನಂತರ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕವು ತರಕಾರಿಗಳೆಲ್ಲ. ನಂತರ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳಕ್ಕಂತೀನಿ ನೋಡ್ರಿ ಫ್ರೆಂಡ್ಸು. ಸೊ ಹಾಕ್ಕೊಂಡ್ಮ್ಯಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ಕಂತೀನಿ. ನಾನು ಅರ್ಧ kg ಮಾಡ್ತಿರೋದ್ರಿಂದ 1-2 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಳಕ್ಕಂತೀನಿ. ಸೊ ನೀವು ಯಾವುದಾದ್ರೂ 1 ಸ್ಪೂನ್ ಅಳತೆ ತೊಗೊಂಡು ಖಾರ ಉಪ್ಪನ್ನ ಅಳತೆ ಮಾಡಿ ಹಾಕ್ಕೋಬೋದು. ನೆಕ್ಸ್ಟು ಸೈಡ್ಗೆ ಇಟ್ಟಿದ್ದಂತಹ ಕುದೀತಾ ಇರೋವಂಥ ನೀರನ್ನ ನಾನು ಕುಕ್ಕರ್ಗೆ ಹಾಕ್ಕೊಂಡೆ. ನಂತರ ಅಕ್ಕಿ ತೊಳೆದು ಹಾಕ್ಕೊಂಡು ನೋಡಿರಿ, ಅರ್ಧ kg ನಾನು ಅಕ್ಕಿನ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಅಥವಾ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಉದುರಾಗಿ ಬರುತ್ತೆ. 3 ವಿಜಿಲ್ ಅಂದರೆ ಸ್ವಲ್ಪ ಒಂದು ರೀತಿ ಮೆತ್ತಗಾಗ್ಬಿಡತೈತೆ ರೈಸು. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಈಗ ಕುಕ್ಕರ್ ವಿಜಿಲೂ ಆಗಿದ್ದೈತೆ. ಒಂದು 5-10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಸೊ ಈಗ ಓಪನ್ ಮಾಡೋಕ್ಕಂತೀನಿ. ನೋಡ್ತಿರ್ಬೋದು ಹೆಂಗೆ ಕಾಣಕಂದೈತಿ ಅಂಥೇಳಿ ಮೆಂತೆ ಬಾತು. ಸೊ ಇದಕ್ಕೆ ಮೆಂತೆ ಬಾತ್ ಅಂತಲೂ ಹೇಳ್ಬೋದು, ಮೆಂತೆ ಪಲಾವ್ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ 2 ರೀತಿಯಿಂದನೂ ಕರಿಬೋದು. ಯಾಕಂದರೆ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಮೆಂತೆ ಪಲಾವ್ ಅಂತ ಕೂಡ ಹೇಳ್ಬೋದು. ವೆಜಿಟೇಬಲ್ಸ್ ಹಾಕಿಲ್ಲ ಅಂತ ಅಂದ್ರೆ ಮೆಂತೆ ಬಾತ್ ಅಂಥೇಳಿ ಕರಿಬೋದು ನೋಡಿರಿ. ವೆಜಿಟೇಬಲ್ಸ್ ಅನ್ನೋಕ್ಕಿಂತ ಜಸ್ಟ್ ಕ್ಯಾರೆಟ್ ಒಂದು ಹಾಕೀನಿ. ಸೊ ಎಕ್ಸ್ಟ್ರಾ ಏನು ನಾನು ಆ್ಯಡ್ ಮಾಡಿಲ್ಲ, ಹಸಿ ಬಟಾಣಿಕಾಳು ಒಂದು ಹಾಕಿನ ಅಷ್ಟೇ. ಸೊ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಮ್ಮಿಗಿರೋವಂತಹ ಮೆಂತೆ ಬಾತ್ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಯಿತು. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಕಾಣಕ್ಕಂತೈತೆ ನೋಡ್ರಿ. ನೋಡ್ತಿದ್ರನ
ಬಾಯಾಗ ನೀರು ಕಡಿಯಾಕಂತೈತಿ. ಅಷ್ಟು ಸಖತ್ ಟೇಸ್ಟಿಯಾಗಿ ಇರುವಂತಹ ಮೆಂತ್ಯ ಬಾತ್ ರೆಡಿ ಆಯಿತು. ಸೊ ನೀವು ಒಂದು ಸಲ ಈ ರೀತಿ ಮೆಂತ್ಯ ಬಾತನ್ನ ಮನೇಲಿ ಒಂದು ಸಲ ಟ್ರೈ ಮಾಡಿರಿ. ಸೊ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂದೈತಿ, ಟೇಸ್ಟ್ ಎಲ್ಲ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನನಗೂ ಒಂದು ರೀತಿ ಖುಷಿ ಆಗ್ತೈತಿ ಮತ್ತು ಹೊಸ ಹೊಸ ರೆಸಿಪೀಸ್ನ ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೋಬೇಕು ಅಂತೇಳಿ ನಮಗೂ ಒಂದು ರೀತಿ ಹುರುಪು ಬಂದಂಗೆ ಆಗ್ತೈತಿ. ಸೊ ಹಾಗಾಗಿ ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡೇನೆ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹಾಗೆ ನನ್ನ ಚಾನಲ್ನ ನೋಡ್ತಿದ್ರು, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂಥೇಳಿ ಕೇಳ್ಕೊತೀನಿ. ಮತ್ತು ನೆಕ್ಸ್ಟು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.